Okay, now we want to go to the second thing mentioned here. Verse 14. It says, "He has known my name, and therefore I will set him on high." ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು ಅಂತ. See, like this verse we've been thinking of from the beginning, I will honor those who honor me. ನಾವು ಈ ವಚನವನ್ನ ಮೊದಲಿನಿಂದ ನೋಡ್ಕೊಳ್ಳದೆ ಇದ್ದಾಗ ಯಾರು ನನ್ನ ಸನ್ಮಾನಿಸ್ತಾರೋ ಅವ್ರನ್ನ ಸನ್ಮಾನಿಸುವೆನು ಅನ್ನೋದು it's a condition. ಅದು ಒಂದು ಕಾಯ್ದೆಯಾಗಿದೆ. If you don't honor him, he doesn't honor you. ನೀವು ಆತನಿಗೆ ಗೌರವ ಕೊಡಲಿಲ್ಲ ಅಂದ್ರೆ ನಿಮಗೆ ಸನ್ಮಾನಿಸೋದಿಲ್ಲ ಆತನು. What does it mean to know his name? ಆತನ ನಾಮವನ್ನು ಅರಿಯುವುದು ಅಂದ್ರೆ ಏನು? We all pray in the name of Jesus. ನಾವು ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವುದನ್ನು You need to understand what it means to pray in that name. ನಿಮಗೆ ಗೊತ್ತಿರಬೇಕು ಹಾಗಂದ್ರೆ ಏನು ಅಂತ. Let me turn you to Matthew chapter 1. ಮತ್ತಾಯ ಮೊದಲನೇ ಅಧ್ಯಾಯಕ್ಕೆ ಹೋಗೋಣ. That's the first time we read about the name Jesus being spoken to somebody. ಇಲ್ಲಿ ಮೊದಲನೇದಾಗಿ ನೋಡ್ತೇವೆ ದೇವರ ವಾಕ್ಯದಲ್ಲಿ ಯೇಸುವಿನ ಹೆಸರನ್ನ ಬೇರೆಯವರಿಗೆ ತಿಳಿಸೋದನ್ನ. Nobody had ever heard the name Jesus before on the earth. ಅದರ ಮೊದಲು ಯಾರು ಯೇಸು ಅನ್ನೋ ಹೆಸರನ್ನ ಕೇಳಿದವರಾಗಿರಲಿಲ್ಲ. But now this name is being used by the angel. ಇದು ಮೊದಲನೇ ಸಲ ಇಲ್ಲಿ ನೋಡ್ತೇವೆ ಒಬ್ಬ ದೂತನಿಂದ ಉಪಯೋಗಿಸಲ್ಪಡುತ್ತೆ. Verse 21 of Matthew 1. ವಚನ. The angel comes to Joseph and says, "You shall call his name Jesus." ಯೋಸೇಫನ ಹತ್ರ ಒಬ್ಬ ದೇವದೂತನ ಬಂದು ಅವನ ಹೆಸರನ್ನ ನೀನು ಯೇಸು ಎಂದು ಕರೆಯಬೇಕು ಅಂತ. Long before that, ಅದರ ಬಹಳ ಮೊದಲು, many months before that, ಬಹಳ ತಿಂಗಳುಗಳ ಮೊದಲು, the same angel had gone to Mary. ಅದೇ ದೇವದೂತನು ಮೇರಿಯ ಬಳಿಗೆ ಹೋಗಿರ್ತಾನೆ and told her that she's going to have a child. ಆಕೆಗೆ ಹೇಳಿರ್ತಾನೆ ನಿನಗೆ ಒಂದು ಮಗು ಆಗುತ್ತೆ ಅಂತ. You read about that in Luke chapter 1. ಲೂಕ 1ರಲ್ಲಿ ಅದನ್ನ ನೋಡ್ಕೊಳ್ಬಹುದು. But he never told Mary what to call that child. ಅಲ್ಲಿ ಮೇರಿಗೆ ತಿಳಿಸಲ್ಪಡಲಿಲ್ಲ ಆತನ ಹೆಸರು ಏನು ಇಡಬೇಕು ಅಂತ. He just said, "The Son of God is going to be born through you." ನೀನು ದೇವರ ಮಗನು ನಿನ್ನ ಮುಖಾಂತರ ಜನ್ಮಿಸಲಿದ್ದಾನೆ ಅಂತ ಹೇಳ್ತಾರೆ. Some months later, ಕೆಲವು ತಿಂಗಳು ಕಳೆದ ನಂತರ, when Joseph discovered that Mary was pregnant, ಕೆಲವು ತಿಂಗಳ ನಂತರ ಯೋಸೇಫನಿಗೆ ತಿಳಿಯುತ್ತೆ ಆಕೆ ಗರ್ಭಿಣಿಯಾಗಿದ್ದಾಳೆ ಅಂತ. then the angel comes to Joseph. ನಂತರ ದೂತನು ಯೋಸೇಫನ ಬಳಿಗೆ ಬರ್ತಾನೆ. "You must call his name Jesus." ನೀನು ಆತನ ಹೆಸರನ್ನ ಯೇಸು ಅಂತ ಕರಿಬೇಕು ಅಂತ ಹೇಳ್ತಾರೆ. That's the first time anybody used that name on this earth. ಈ ಭೂಮಿಯ ಮೇಲೆ ಮೊದಲನೇ ಸಲ ಒಬ್ಬ ಈ ಹೆಸರನ್ನ ಉಪಯೋಗಿಸಿದ್ದು ಇದೆ. In relation to the Savior. ಈ ರಕ್ಷಕನ ಸಂಬಂಧವಾಗಿ. And that was in Matthew 1:21. ಇಲ್ಲಿ ಅದು ಎಲ್ಲಿದೆ ಅಂದ್ರೆ ಮತ್ತಾಯ 1:21ರಲ್ಲಿದೆ. And then he explains the meaning of that name. ನಂತರ ಆ ಹೆಸರಿನ ಅರ್ಥವನ್ನ ವಿವರಿಸ್ತಾನೆ. So what did we read in Psalm 91? ನಾವು ಏನು ನೋಡಿದ್ವಿ ಕೀರ್ತನೆ 91ರಲ್ಲಿ? Because he has known my name, I will set him on high. ಆತನ ನನ್ನ ನಾಮವನ್ನು ಅರಿತವನಾದ್ದರಿಂದ ಆತನನ್ನು ಉದ್ಧರಿಸುವೆನು. When we know what that name means, ಅದರ ಅರ್ಥ, ಅದರ ಹೆಸರು ಏನು ಅಂತ ನಾವು ಇವಾಗ ಗೊತ್ತಿದೆ. we see there what God wants to do for us. ನಾವು ದೇವರು ಏನು ಮಾಡಲಿಕ್ಕೆ ಬಯಸ್ತಾರೆ ಅನ್ನೋದನ್ನ ನೋಡ್ತೀವಿ. What is that? ಏನದು? His name means he shall save his people from their sins. ಅದರ ಅರ್ಥ ಏನಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. So it's not forgive their sins. ಇದು ಪಾಪ ಕ್ಷಮಾಪಣೆ ಅಲ್ಲ. There's a difference between forgiveness and salvation. ರಕ್ಷಣೆ ಮತ್ತು ಪಾಪ ನಿವಾರಣೆಗೆ ವ್ಯತ್ಯಾಸವಿದೆ. You know that in your life. ಅದು ನಿಮಗೆ ಅರ್ಥವಾಗಿದೆ ನಿಮ್ಮ ಜೀವಿತದಲ್ಲಿ. See, when supposing you get angry or you lust or you tell lies, ನೀವು ಕೋಪಗೊಂಡ್ರೆ, ಸುಳ್ಳು ಹೇಳಿದ್ರೆ, ಮೋಹಿಸಿದ್ರೆ, and you say, "Lord, forgive me." ಕರ್ತನೇ ನನ್ನನ್ನು ಕ್ಷಮಿಸು ಅಂತ ಹೇಳ್ತೀವಿ. He forgives you. ಆತ ಕ್ಷಮಿಸ್ತಾನೆ. But he hasn't saved you. ಆದರೆ ನಿಮ್ಮನ್ನು ರಕ್ಷಿಸಲಿಲ್ಲ ಆತ. Because tomorrow you may do the same 3 things again. ಆ 3 ವಿಷಯಗಳನ್ನು ನೀವು ನಾಳೆ ಕೂಡ ಮಾಡಬಹುದು. Were you forgiven? ನಿಮಗೆ ಕ್ಷಮಿಸಲ್ಪಟ್ಟಿದ್ದೀರಾ? Yes. ಹೌದು. Were you saved? ರಕ್ಷಿಸಲ್ಪಟ್ಟಿದ್ದೀರಾ? ಇಲ್ಲ. No. This is the condition of most believers. ಇದೇ ಬಹಳಷ್ಟು ಕ್ರೈಸ್ತರ ಪರಿಸ್ಥಿತಿ. They are forgiven, but they are not saved. ಅವರು ಕ್ಷಮಿಸಲ್ಪಟ್ಟಿದ್ದಾರೆ ಆದರೆ ರಕ್ಷಣೆ ಹೊಂದಿಲ್ಲ. Forgiven of their sin, but not saved from their sin. ಅವರ ಪಾಪದಿಂದ ಕ್ಷಮಿಸಲ್ಪಟ್ಟಿದ್ದಾರೆ ಆದರೆ ರಕ್ಷಣೆ ಹೊಂದಿಲ್ಲ. We must know what the name Jesus means. ನಮಗೆ ಗೊತ್ತಿರಬೇಕು ಯೇಸು ಅಂದರೆ ಎಂಬ ಪದದ ಅರ್ಥ ಏನು ಅಂತ. If it means only
He will forgive their sins. ಅದರ ಅರ್ಥ ಏನು? ಬರೀ ಪಾಪ ನಿವಾರಣೆ ಅಂದರೆ Then of course we cannot expect anything more. ನಾವು ಅದಕ್ಕಿಂತ ಹೆಚ್ಚಾಗಿ ಏನು ಬಯಸೋಕ್ಕಾಗೋದಿಲ್ಲ. But now listen. ನೀವು ಕೇಳಿಸ್ಕೊಳ್ಳಿ. The first time the word Jesus was used is here, and the angel said he will save his people from their sins. ಮೊದಲ ಸಲ ಯೇಸುವಿನ ಹೆಸರು ಇಲ್ಲಿ ಬಳಸಿದಾಗ ದೂತನು ಹೇಳಿದನು, ಆತನು ನಿಮ್ಮ ಪಾಪಗಳಿಂದ ಕಾಪಾಡಿ ಕಾಯುವನು ಅಂತಾನೆ. So the first thing you need to understand is the difference between being forgiven and being saved. ಮೊದಲನೇದಾಗಿ ನೀವೇನು ಅರ್ಥ ಮಾಡ್ಕೊಬೇಕು ಅಂದರೆ ಕ್ಷಮಾಪಣೆ ಮತ್ತು ರಕ್ಷಣೆಯ ಅರ್ಥ. Most Christians don't know that difference. ಆ ವ್ಯತ್ಯಾಸ ಬಹಳಷ್ಟು ವಿಶ್ವಾಸಿಗಳಿಗೆ ಗೊತ್ತಿಲ್ಲ. When you ask a person, are you saved? ಒಬ್ಬ ಮನುಷ್ಯನಿಗೆ ನೀನು ರಕ್ಷಣೆ ಹೊಂದಿದೀಯಾ ಅಂತ ಕೇಳಿದ್ರೆ they say yes. ಹೌದು ಅಂತ ಹೇಳ್ತಾರೆ. But they don't mean that they are saved. ಅವರು ಅದು ನಿಜವಾಗಿ ಒಪ್ಕೊಳ್ಳೋದಿಲ್ಲ. What they mean is they are forgiven. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಕ್ಷಮಿಸಲ್ಪಟ್ಟಿದ್ದೀವಿ ಅಂತ. If you ask them, are you really saved from your sins? ನೀವು ಮತ್ತೆ ಕೇಳಿದ್ರೆ ಇನ್ನೂ ಪಾಪಗಳಿಂದ ನೀನು ರಕ್ಷಣೆ ಹೊಂದಿದೀಯಾ ಅಂತ ಕೇಳಿದ್ರೆ no, I am still defeated by those sins. ಇಲ್ಲ, ನಾನು ಅದರಲ್ಲಿ ಸೋಲ್ತಾ ಇದ್ದೀನಿ ಇನ್ನು ಅಂತ ಹೇಳ್ತಾರೆ. Then you haven't understood what the word Jesus means. ಅದು ಏನಂದ್ರೆ ನಿಮಗೆ ಯೇಸು ಎಂಬ ಪದದ ಅರ್ಥ ಇನ್ನೂ ಗೊತ್ತಿಲ್ಲ. You have misunderstood. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. It's not he will forgive his sin, he will save. ಅದು ಆತ ನಿನ್ನನ್ನು ಕ್ಷಮಿಸ್ತಾರೆ ಅಂತ ಅಲ್ಲ, ಆತ ನಿಮ್ಮನ್ನು ರಕ್ಷಿಸ್ತಾನೆ ಅಂತ. And that is probably the condition of many of us sitting here. ನಮ್ಮಲ್ಲಿ ಬಹಳಷ್ಟು ಜನರು ಕುಳಿತವರಲ್ಲಿ ಅದೇ ಪರಿಸ್ಥಿತಿ ಇರಬಹುದು. When you hear a message like this, you should be really excited. ನೀವು ಈ ತರ ಒಂದು ಸಂದೇಶವನ್ನು ಕೇಳಿದಾಗ ಬಹಳ ಸಂತೋಷವಾಗಬೇಕು. Supposing you've gone and committed a murder. ನೀವು ಹೋಗಿ ಒಂದು ಕೊಲೆ ಮಾಡಿಬಿಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. You're locked up in jail for life. ನೀವು ಜೀವನಾವಧಿ ಕಾಲಕ್ಕೆ ಜೈಲಿನಲ್ಲಿ ಹಾಕಲ್ಪಟ್ಟಿದ್ದೀರಾ. And the relatives of the people who you murdered, ನೀವು ಸಾಯಿಸಿದ ಮನುಷ್ಯನ ನೆಂಟರಿಷ್ಟರು they come to the jail and say, okay, we forgive you. ನಿಮ್ಮ ಜೈಲಿಗೆ ಬಂದು ನಿಮ್ಮನ್ನು ಕ್ಷಮಿಸಿದೀವಿ ಅಂತ ಹೇಳ್ತಾರೆ. We are happy. ಅವರು ಸಂತೋಷವಾಗಿ. You're happy. ನಿಮಗೂ ಸಂತೋಷ ಆಯ್ತು. Because they have forgiven you. ಯಾಕೆಂದ್ರೆ ಅವರು ನಿಮ್ಮನ್ನು ಕ್ಷಮಿಸಿದ್ದಾರೆ ಅಂತ. Are you saved from the prison? ನೀವು ಜೈಲಿನಿಂದ ರಕ್ಷಣೆ ಹೊಂದಿದ್ದೀರಾ? No, you're still in the prison. ಆದರೆ ನೀವು ಇನ್ನು ಜೈಲಿನಲ್ಲಿ ಇದ್ದೀರಾ. But if the judge says you can go free, ಆದರೆ ನ್ಯಾಯವಾದಿ ಬಂದ್ಬಿಟ್ಟು ನೀವು ಇಲ್ಲಿಂದ ಹೋಗಬಹುದು ಅಂತ ಹೇಳಿದ್ರೆ then you're a free man. ನಂತರ ನೀವು ಸ್ವತಂತ್ರ ಮನುಷ್ಯನಾಗ್ತೀರಾ. Now the condition of many believers is this. ಇಂದಿನ ಹೆಚ್ಚಿನ ಅಂಶ ವಿಶ್ವಾಸಿಗಳ ಪರಿಸ್ಥಿತಿ ಇದಾಗಿದೆ. They are forgiven but they are in a prison. ಅವರು ಕ್ಷಮಿಸಲ್ಪಟ್ಟಿದ್ದಾರೆ, ಆದರೆ ಒಂದು ಜೈಲಿನಲ್ಲಿದ್ದಾರೆ. ಅವರು prison of some sin. ಒಂದು ಪಾಪದವೆಂಬ ಜೈಲಿನಲ್ಲಿ. And the reason is they have not heard the truth. ಯಾಕೆ ಅಂದ್ರೆ ಅದಕ್ಕೆ ಕಾರಣ ಅವರಿಗೆ ಸತ್ಯ ಗೊತ್ತಾಗಿಲ್ಲ. Jesus said you will know the truth and the truth will set you free. ಯೇಸು ಹೇಳಿದನು ನಿಮಗೆ ಸತ್ಯ ತಿಳಿಸಲ್ಪಡುತ್ತೆ, ಅದರಿಂದ ಬಿಡುಗಡೆ ಹೊಂದುತ್ತೀರಾ ಅಂತ. The word gospel means good news. ಸುವಾರ್ತೆ ಎಂದರೆ ಒಳ್ಳೆಯ ಸಂದೇಶ ಅಂತ ಅರ್ಥ. Now is it good news just to know that you're forgiven but you'll always be defeated all your life? ಇದು ನಿಜವಾಗ್ಲೂ ಸುವಾರ್ತೆಯ? ನಿಮಗೆ ಕ್ಷಮಿಸಲ್ಪಟ್ಟಿರ್ತೀರಾ, ಆದರೆ ಅದರಲ್ಲೇ ಯಾವಾಗಲೂ ಸೋಲ್ತಾ ಇರ್ತೀರಾ ಅನ್ನೋದು? I'd say to me that's about 10% good news. ನನಗೆ ಹೇಳೋದಾದ್ರೆ ಅದು 10% ಮಾತ್ರ ಸುವಾರ್ತೆ. But many people are happy with that. ಆದರೆ ಬಹಳಷ್ಟು ವಿಶ್ವಾಸಿಗಳಿಗೆ ಸಂತೋಷವಾಗಿದ್ದಾರೆ. ಅದರಲ್ಲಿ few people are not happy. ಅದರಲ್ಲಿ ಕೆಲವೇ ಜನರು ಸಂತೋಷವಾಗಿಲ್ಲ. ಅದರ ಬಗ್ಗೆ they say, Lord, there must be more than that. ಕರ್ತನೇ, ಅದರಲ್ಲಿ ಅದಕ್ಕಿಂತ ಹೆಚ್ಚಿನದು ಯಾವುದೋ ಇರಬಹುದು ಅಂತ ಹೇಳ್ತೀರಾ? You forgave me in order to leave me in this wretched condition? ಕರ್ತನೇ, ನನ್ನನ್ನು ಕ್ಷಮಿಸಿಬಿಟ್ಟು ಇದೇ ಪರಿಸ್ಥಿತಿಯಲ್ಲಿ ಬಿಡ್ಲಿಕ್ಕೋಸ್ಕರ ರಕ್ಷಿಸಿದ? No. ಇಲ್ಲ. You must know the truth. ಅದರ ಸತ್ಯ ಗೊತ್ತಾಗಬೇಕು. The gospel is ಸುವಾರ್ತೆ ಅಂದ್ರೆ he'll save you from your sins. ನಿಮ್ಮನ್ನು ಪಾಪದಿಂದ ಬಿಡಿಸ್ತಾನೆ ಅವನು. Okay, so that's the first thing I want you to know, the difference between being forgiven and being saved. ಇದು ಮೊದಲನೇದಾಗಿ ಪಾಪ ಕ್ಷಮಾಪಣೆ ಮತ್ತು ರಕ್ಷಣೆ ಬಗ್ಗೆ ವ್ಯತ್ಯಾಸ ತಿಳ್ಕೊಳ್ಬೇಕು.